40ನೇ ಶ್ಲೋಕ. ಮೌನೌ ರತಶ್ರುತತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾಃ ಪ್ರಾಯಃ ಪರಂ ಪುರುಷತೇತು ಅಜಿತೇಂದ್ರಿಯಾಣಾಂ. ಒಟ್ಟಿಗೆ ಹೇಳಬೇಕಾದ್ರೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರ ನವಾತ್ರ ತು ಡಾಂಭಿಕಾನಾಂ. ಮೌನೌ ರತಶ್ರುತ ತಪಃ ಅಧ್ಯಯನ ಸ್ವಧರ್ಮ ವ್ಯಾಖ್ಯಾ ರಹೋ ಜಪ ಸಮಾಧಯ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾ ರಹೋ ಜಪ. ಒಂದೇ ಶಬ್ದ. ಸಮಾಧಯ ಜಪ ಸಮಾಧ ಒತ್ತಿಗೆ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯಃ ಪರಂ ಪುರುಷ ಸಂಬೋಧನೆ ಅದು. ತೇ ತು ಅಜಿತೇಂದ್ರಿಯಾಣಾಂ ವಾರ್ತಾ ಭವಂತಿ ಉತ ನವಾ ಅತ್ರ ತು ಡಾಂಭಿಕಾನಾಂ. ಇದು 7ನೇ ಸ್ಕಂದದ ಶ್ಲೋಕ. ನರಸಿಂಹದೇವರ ಮುಂದೆ ಪ್ರಹ್ಲಾದ ಆಡ್ತಕ್ಕಂಥ ಮಾತು. ಅಂದ್ರೆ ಈ ಇಂದ್ರಿಯ ಜಯ ಎಂಬುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದಿಲ್ಲದೆ ನಮ್ಮಲ್ಲೇನೋ ಒಂದಷ್ಟು ಗುಣಗಳನ್ನ ನಾವು ಇರೋ ತರ ಇದೆ ಅಂದ್ರೆ, ಇಂದ್ರಿಯ ನಿಯಂತ್ರಣ ಇಲ್ಲದೆ ಯಾವುದೇ ಒಂದು ಉತ್ತಮವಾದ ಜ್ಞಾನ ಇತ್ಯಾದಿ ಗುಣಗಳಿದ್ರು ಕೂಡ ಅದರ ಡಾಂಭಿಕ ಬರೀ ಜೀವನ ನಡೆಸ್ಲಿಕ್ಕಷ್ಟೇ ಆಯ್ತು ಹೊರತು ಅದ್ಯಾವುದೂ ಕೂಡ ಮೋಕ್ಷೋಪಯೋಗಿ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಪ್ರಹ್ಲಾದ ಹೇಳ್ತಿದ್ದಾನೆ. ಯಾವ್ದಾದ್ರು ಒಳ್ಳೆ ಗುಣಗಳು? ಮೌನ ಅಂದ್ರೆ ವ್ಯರ್ಥವಾಗಿ ಮಾತಾಡದೇ ಇರತಕ್ಕಂಥದ್ದು ಮೌನ. ಇನ್ನು ವ್ರತ, ಒಳ್ಳೆ ಕಠಿಣವಾಗಿರತಕ್ಕಂಥ ವ್ರತಗಳನ್ನ ಚಾತುರ್ಮಾಸ್ಯ, ಚಾಂದ್ರಾಯಣ, ಕ್ಷೀರವ್ರತ, ವಿಷ್ಣು ಪಂಚಕ ಹೀಗೆ ಮೊದಲಾಗಿರ್ತಕ್ಕಂಥ ವ್ರತಾನುಷ್ಠಾನಗಳು. ಇನ್ನು ಶ್ರವಣ, ನಿರಂತರವಾಗಿ ಸತ್ಯಾಸ್ತ್ರವನ್ನ ಶ್ರವಣ ಮಾಡುವಂಥದ್ದು. ತಪಃ, ಕಠಿಣವಾದ ತಪಸ್ಸು. ಈಗ ಪಾರ್ವತೀ ದೇವಿ ರುದ್ರನನ್ನ ಪಡೆಯಲಿಕ್ಕೋಸ್ಕರವಾಗಿ ಪಂಚಾಗ್ನಿ ತಪಸ್ಸನ್ನ ಮಾಡ್ತಾ ಇದ್ಲು ಅಂತ. ಮೇಲ್ಗಡೆ ಸೂರ್ಯನ ಬಿಸಿಲು, ಸುತ್ತ 4 ಅಗ್ನಿಯ ಕುಂಡಗಳು, ಅದರ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ಲು. ಹೀಗೆಲ್ಲ ಬೇರೆ ಕಠಿಣವಾದ ದೇಹದಂಡನೆಯ ಮೂಲಕವಾಗಿ ಮಾಡತಕ್ಕಂಥ ತಪಸ್ಸುಗಳು. ಮೌನ, ವ್ರತ, ಶ್ರುತ, ತಪಃ. ಇನ್ನು ಅಧ್ಯಯನ, ಸ್ವಾಧ್ಯಾಯ ಅಧ್ಯಯನ. ಸ್ವತಂತ್ರನಾದ ಭಗವಂತನ ಬಗ್ಗೆ ನಾವು ಅನೇಕ ಪುರಾಣಗಳು, ವೇದಗಳು, ಉಪನಿಷತ್ತುಗಳ ಮೂಲಕವಾಗಿ ಜ್ಞಾನವನ್ನು ಪಡಿತಕ್ಕಂಥದ್ದು ಅಧ್ಯಯನ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಎಂಬಂತೆ ಸ್ವ ವರ್ಣಾಶ್ರಮ ಉಚಿತವಾಗಿರತಕ್ಕಂಥ ಧರ್ಮಗಳನ್ನ ಪರಿಪಾಲನೆ ಮಾಡತಕ್ಕಂಥದ್ದು ಸ್ವಧರ್ಮ. ಇನ್ನು ವ್ಯಾಖ್ಯಾ ಅಂತ ಹೇಳಿದ್ರೆ ಪ್ರವಚನ ಮಾಡುವಂಥದ್ದು. ನಾವು ಭಗವಂತನ ಬಗ್ಗೆ ಶಾಸ್ತ್ರದ ವಿಚಾರಗಳನ್ನ ಏನು ತಿಳಿದಿದ್ದೀವೋ ನಾವು ತಿಳಿದಿದ್ದನ್ನ ಮತ್ತೊಬ್ಬರಿಗೆ ಹೇಳ್ತಕ್ಕಂಥದ್ದು ವ್ಯಾಖ್ಯಾ. ಇನ್ನು ರಹ ಅಂತ ಹೇಳಿದ್ರೆ ಏಕಾಂತವಾಸ, ಸಾಧನೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಏಕಾಂತದಲ್ಲಿ ಇರುವಂಥದ್ದು. ಇನ್ನು ಜಪಃ, ಅನೇಕ ಮಂತ್ರಗಳ ಅನುಷ್ಠಾನ. ರಾಮ ಮಂತ್ರ, ಕೃಷ್ಣ ಮಂತ್ರ, ಗಾಯತ್ರಿ ಮಂತ್ರ, ಹೀಗೆ ಬೇರೆ ಬೇರೆ ಮಂತ್ರಗಳನ್ನು ಅನುಷ್ಠಾನ ಮಾಡತಕ್ಕಂಥದ್ದು. ರಹ ಜಪ ಮಾಡೋದು. ಇನ್ನು ಸಮಾಧಯ, ಸಮಾಧಿ ನಿಯಮೇನ ಧ್ಯಾನ. ಅಂದ್ರೆ ಏನು ಸಮಾಧಿ ಅಂತ ಹೇಳಿದ್ರೆ ನಿರಂತರವಾಗಿ ಭಗವಂತನ ಧ್ಯಾನ. ಇದೆಲ್ಲವೂ ಕೂಡ ಆಪವರ್ಗ್ಯಾ. ಇದೆಲ್ಲವೂ ಏನಾಗಿದೆ? ಆಪವರ್ಗ್ಯ ಅಂತ ಹೇಳಿದ್ರೆ ಫಲಪ್ರಾಪ್ತಿಗೆ ಪ್ರಯೋಜಕವಾಗಿರುವಂತವುಗಳು. ಅಂದ್ರೆ ಮೋಕ್ಷಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಮೋಕ್ಷ ಸಾಧನ. ಮೌನ, ವ್ರತ, ಶ್ರುತ, ತಪಃ, ಅಧ್ಯಯನ, ಸ್ವಧರ್ಮ, ವ್ಯಾಖ್ಯ, ರಹೋ, ಜಪ, ಸಮಾಧಯ. ಒಟ್ಟು 10. ಈ 10 ಗುಣಗಳೇನಿದ್ದಾವೆ ಇದೆಲ್ಲವೂ ಕೂಡ ಆಪವರ್ಗ್ಯ. ಮೋಕ್ಷಕ್ಕೆ ಅಪವರ್ಗ ಶಬ್ದಕ್ಕೆ ಮೋಕ್ಷ, ಅಪವರ್ಗಸ್ಯ ಇಮೆ ಆಪವರ್ಗ್ಯಾ. ಅಪವರ್ಗಕ್ಕೆ ಸಂಬಂಧಪಟ್ಟವುಗಳು ಇವೆಲ್ಲವೂ ಕೂಡ. ಅಂದ್ರೆ ಮೋಕ್ಷವನ್ನು ಪಡಿಬೇಕು ಅಂತ ಆದ್ರೆ ಅಥವಾ ಅಪವರ್ಗ ಶಬ್ದಕ್ಕೆ ಫಲಪ್ರಾಪ್ತಿ, ಯಾವುದೋ ಒಂದು ಸಾಧನೆ, ಯಾವುದೋ ಒಂದು ಗುರಿ, ಉತ್ಕೃಷ್ಟವಾದ ಗುರಿ ಮೋಕ್ಷದ ಗುರಿ. ಅದಲ್ಲದೆ ಬೇರೆ ಬೇರೆ ಯಾವುದೇ ಒಂದು ಸಾಧನೆ ಗುರಿಯನ್ನು ಮುಟ್ಟಬೇಕು ಅಂತಾದ್ರೆ ಇದೆಲ್ಲವೂ ಕೂಡ ನಮ್ಮಲ್ಲಿ ಇರಬೇಕು. ಪುರುಷ ಅಂತ ಸಂಬೋಧನೆ, ನರಸಿಂಹದೇವರಿಗೆ ಸಂಬೋಧನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಅಜಿತೇಂದ್ರಿಯಾಣಂತೂ ಪ್ರಾಯಃ ತೇ ಪರಂ ವಾರ್ತಾ ಭವಂತಿ.
ಅಜಿತೇಂದ್ರಿಯಾಣಾಂ ಢಾಂಬಿಕಾನಾಂ. ಪುರುಷ ಅಂತ ಅಂದ್ರೆ ಪ್ರತಿಯೊಬ್ಬರ ದೇಹದ ಒಳಗಡೆ ಇರತಕ್ಕಂಥ ಪರಮಾತ್ಮ. ಪೂರ್ಷು ಶೇತೇತಿ ಪುರುಷ. ಪ್ರತಿಯೊಂದು ಪುರ, ಪ್ರತಿಯೊಂದು ದೇಹದ ಒಳಗಡೆ ಇರತಕ್ಕಂಥ ಭಗವಂತನೇ ಅಜಿತೇಂದ್ರಿಯಾಣಾಂ ಢಾಂಬಿಕಾನಾಂ. ಅಜಿತೇಂದ್ರಿಯ, ಇಂದ್ರಿಯಗಳ ನಿಯಂತ್ರಣ ಇಲ್ಲ, ಬರೀ ಡಂಭಾಚಾರ. 4 ಜನ ಇದನ್ನೆಲ್ಲ ನೋಡಿ ನಮ್ಮನ್ನ ಏನೋ ಬಹಳ ಧಾರ್ಮಿಕರು ಅಂತ ಅನ್ಕೊಂಡ್ಲಿ, ನಮ್ಮನ್ನ ಒಂದ್ ಸ್ವಲ್ಪ ನಮಗೆ ಬೇಕಾಗಿರತಕ್ಕಂತಹ ಎಲ್ಲ ಸಂಪತ್ತುಗಳನ್ನು ಅವ್ರು ತಂದುಕೊಡ್ಲಿ, ಈ ಭಾವನೆಯಿಂದಾಗಿ ಇದೆಲ್ಲವನ್ನು ಕೂಡ ಅಳವಡಿಸಿಕೊಂಡಿರ್ತಾರೆ. ಯಾರು ಡಂಭಾಚಾರಕ್ಕೋಸ್ಕರವಾಗಿ ಇಂತಹ ಗುಣಗಳು ತಮ್ಮಲ್ಲಿ ಇದೆ. ಡಂಭ ಅಂದ್ರೆ ಅರ್ಥ ಏನು ಅಂದ್ರೆ ಆ ಜ್ಞಾತ್ವಾಪಿ ಸ್ವಾತ್ಮನಃ ಅಲ್ಪತ್ವಂ ದಂಭೋ ಮಹಾತ್ಮ್ಯ ಸೂಚನಂ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಕ್ಕಂಥ ವಿಚಾರವನ್ನು ಸತ್ಯಧರ್ಮರ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ನನ್ನಲ್ಲಿ ಇದ್ಯಾವುದೂ ಕೂಡ ಇಲ್ಲ ಅಂತ ಗೊತ್ತು. ಜ್ಞಾತ್ವಾಪಿ ಸ್ವಾತ್ಮನಃ ಅಲ್ಪತ್ವಂ, ತನ್ನ ಅಲ್ಪತನ ಅದು ಗೊತ್ತಿರತ್ತೆ. ಗೊತ್ತಿದ್ರೂ ಕೂಡ ಮಹಾತ್ಮ್ಯ ಸೂಚನ, ನಾನು ದೊಡ್ಡವನು, ನನ್ನಲ್ಲಿ ಬುದ್ಧಿವಂತಿಕೆ ಇಲ್ಲ, ಆ ಬುದ್ಧಿವಂತಿಕೆ ಇದೆ ಅಂತ ತೋರಿಸಿಕೊಳ್ಳೋದು. ನನ್ನಲ್ಲಿ ವ್ರತ ನಿಯಮಾದಿಗಳ ಅನುಷ್ಠಾನ ಮಾಡತಕ್ಕಂಥ ಒಂದು ಆ ಚಟುವಟಿಕೆ, ಆ ಒಂದು ಜೀವನ ಪದ್ಧತಿ ಅದು ನನ್ನಲ್ಲಿ ಇಲ್ಲ, ಆದ್ರೆ ಆ ತರ ನಾನು ಇದ್ದೇನೆ ಅಂತ ಜಗತ್ತಿಗೆ ತೋರಿಸಿಕೊಳ್ಳುವಂಥದ್ದು. ಹೀಗೆ ತನ್ನಲ್ಲಿ ಇಲ್ಲದನ್ನ ಇದೆ ಅಂತ ತೋರಿಸಿಕೊಳ್ತಕ್ಕಂಥ ಒಂದು ಏನು ಸ್ವಭಾವ ಇದೆ, ಅದನ್ನ ದಂಭ. ಇಂದ್ರಿಯಗಳ ನಿಯಂತ್ರಣ ಇಲ್ಲ, ಇಂದ್ರಿಯಗಳ ನಿಯಂತ್ರಣ ಇಲ್ಲ, ಆದ್ರಿಂದಾಗಿ ಬದುಕಬೇಕು. ಬದುಕಲಿಕ್ಕೋಸ್ಕರ ಏನ್ ಮಾಡುವುದು, ತನ್ನಲ್ಲಿ ಇಲ್ಲದಂತ ಇಂತಹ ಸದ್ಗುಣಗಳನ್ನ ತನ್ನಲ್ಲಿ ಇದೆ ಅಂತ ತೋರಿಸಿಕೊಳ್ತಕ್ಕಂಥದ್ದು. ಅದೆಲ್ಲ ಕೇವಲ ವಾರ್ತಾ ಭವಂತಿ, ಬರೀ ಅವರ ಜೀವನ ನಡೆಸಲಿಕ್ಕಾಯ್ತೆ ಅಷ್ಟೇ ಹೊರತಾಗಿ ಸಾಧನೆ ಇದು ಯಾವುದು ಸಹಕಾರಿ ಅಲ್ಲ. ಯಾಕೆ ಇಂದ್ರಿಯಗಳ ನಿಯಂತ್ರಣ ಇಲ್ಲದೇನೆ ಮತ್ತೊಬ್ಬರಿಗೆ ಮೋಸ ಮಾಡ್ಲಿಕ್ಕೋಸ್ಕರವಾಗಿ ಇದನ್ನೆಲ್ಲ ತಮ್ಮಲ್ಲಿ ಇದೆ ಅಂತ ತೋರಿಸ್ಕೊಳ್ತಿದ್ದಾರಲ್ಲ, ಅದೆಲ್ಲವೂ ಕೂಡ ವಾರ್ತಾ ಭವಂತಿ. ಬರೀ ವಾರ್ತಾ, ವಾರ್ತಾ ಶಬ್ದಕ್ಕೆ ಜೀವನೋಪಾಯ ಅಂತ, ಜೀವನೋಪಾಯಕ್ಕೆ ಆಯ್ತಾ ಅಷ್ಟೇ ಹೊರತಾಗಿ ಸಾಧನೆಗೆ ಸಹಕಾರಿ ಅಲ್ಲ, ಮೋಕ್ಷಕ್ಕೆ ಸಹಕಾರಿ ಅಲ್ಲ. ಉತವಾ ಉತವಾ ಅಥವಾ ಉತವಾ ನ ಅತ್ರ, ಅಥವಾ ಅದು ಜೀವನೋಪಾಯಕ್ಕೂ ಸಹಕಾರಿ ಆಗೋದಿಲ್ಲ. ಉತವಾನ ಅದರ ಅರ್ಥ ಏನು, ಮೊದಲು ಹೇಳಿದ್ದು ವಾರ್ತಾ ಭವಂತಿ, ಜೀವನೋಪಾಯಕ್ಕೆ ಸಹಕಾರಿ ಆಗುತ್ತದೆ ಅಂತ. ಆದರೆ ದಂಭಾಚಾರ ಎಷ್ಟು ಜನ ನಡೆಯುತ್ತೆ? ಮೋಸ ಒಂದು ದಿವಸ, ಒಂದು ತಿಂಗಳು, ಒಂದು ವರ್ಷ ಮಾಡಬಹುದು, ಅದು ಸಾಧ್ಯವಿಲ್ಲ. ಮೋಸ ಅನ್ನೋದು ಗೊತ್ತಾಗ್ಬಿಡುತ್ತೆ, ಓ ಇವನಲ್ಲಿ ಸಾಮರ್ಥ್ಯ ಇಲ್ಲ, ಇಲ್ಲದ ಸಾಮರ್ಥ್ಯವನ್ನ ತೋರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ, ನಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದ್ದಾನೆ ಅನ್ನೋದು ಒಂದಿಲ್ಲ ಒಂದ್ ದಿವಸ ಗೊತ್ತಾಗಿ ಆಗತ್ತೆ. ಅವರಿಂದ ದೂರ ಹೋದವರು, ಅವನ ಮೋಸತನವನ್ನ ತಿಳಿದಿರ್ತಕ್ಕಂಥವ್ರು ಅವನು ದೂರ ಹೋಗ್ತಾರೆ. ಅಷ್ಟು ಮಾತ್ರ 4 ಜನ ಹೇಳ್ತಾರೆ, ಈ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ರತಾದಿ ಅನುಷ್ಠಾನಗಳಿಲ್ಲ, ವಿದ್ಯೆ ಇಲ್ಲ, ಜ್ಞಾನ ಇಲ್ಲ, ಒಳ್ಳೆ ಮನಸ್ಸಿಲ್ಲ ಅನ್ನೋದನ್ನ 4 ಜನ ಹೇಳ್ತಾರೆ. ಎಲ್ಲರೂ ಅವನಿಂದ ದೂರವಾಗ್ತಾರೆ. ಆಗ ಎಲ್ಲರಿಂದ ಬರಬೇಕಾಗಿರತಕ್ಕಂಥ ಲಾಭದಿಂದ ಅವನು ವಂಚಿತನಾಗ್ತಾನೆ, ಜೀವನೋಪಾಯ ಮಾಡ್ಲಿಕ್ಕೂ ಕೂಡ ಕಷ್ಟವಾಗತ್ತೆ. ಅಂದ್ರೆ ಇದೆಲ್ಲವನ್ನೂ ಕೂಡ ನಾವು ಪ್ರಾಮಾಣಿಕವಾಗಿ ಅಳವಡಿಸಿಕೊಳ್ಬೇಕೇ ಹೊರತಾಗಿ ಅದೊಂದು ಕೇವಲ ದಂಭಾಚರಣೆಗೋಸ್ಕರವಾಗಿ ಅಳವಡಿಸಿಕೊಳ್ತಕ್ಕಂಥದ್ದಲ್ಲ. ಪ್ರಾಮಾಣಿಕವಾಗಿ ಈ ಒಂದು 10 ಗುಣಗಳು ನಮ್ಮಲ್ಲಿ ಬರಬೇಕು ಅಂತಾದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಇಂದ್ರಿಯಗಳ ನಿಯಂತ್ರಣ. ಅಂತಹ ಇಂದ್ರಿಯ ನಿಯಂತ್ರಣವನ್ನ ನೀನು ನನಗೆ ಕೊಡು ದೇವ ಎಂಬುದಾಗಿ ಪ್ರಹ್ಲಾದ ನರಸಿಂಹದೇವರ ಮುಂದೆ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಬಂದಿರತಕ್ಕಂಥ ಮಾತು. ವ್ಯಾಖ್ಯಾನ ಓದ್ತಾ ಇದ್ದೀನಿ. ಇಂದ್ರಿಯ ಜಯಾಭಾವೆ ಸರ್ವಂ ಮೋಕ್ಷ ಸಾಧನಂ ಸ್ವಸ್ವಫಲಾಯ ನ ಅಲಂ ಇತ್ಯತೋಪಿ ಸಹ ಅವಶ್ಯಕ. ಇಂದ್ರಿಯ ಜಯ ಇಲ್ಲ ಅಂತ ಆದ್ರೆ ಸರ್ವಂ ಮೋಕ್ಷ ಸಾಧನ, ಮೋಕ್ಷಕ್ಕೆ ಸಂಬಂಧಪಟ್ಟ ಸಾಧನೆಗಳು ಅಂತ ಏನಿದ್ದಾವೋ ಇದೆಲ್ಲ, ಅದೆಲ್ಲವೂ ಕೂಡ ಸ್ವಸ್ವ ಫಲಾಯನ ಅಲಂ, ಅದರ ಫಲವನ್ನ ಕೊಡಬೇಕು. ಅಂದ್ರೆ ಈ ಎಲ್ಲಾ ಗುಣಗಳು ನಮ್ಮಲ್ಲಿ ಬಂದ್ರೆ ಮೋಕ್ಷ ಸಿಗ್ಬೇಕಲ್ವಾ, ಅಂದ್ರೆ ತನ್ನ ಫಲವನ್ನು ಕೊಡುವ ಸಾಮರ್ಥ್ಯ ಯಾವುದಕ್ಕೂ ಬರೋದಿಲ್ಲ. ಇತ್ಯತೋಪಿ, ಈ ಒಂದು ಕಾರಣದಿಂದಲೂ ಕೂಡ ಸಹ ಅವಶ್ಯಕ, ಇಂದ್ರಿಯ ಜಯ ಎಂಬುದು ಅತ್ಯಂತ ಅವಶ್ಯಕವಾದದ್ದು ಇತ್ಯಾಹ, ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಮೌನವ್ರತ ಶ್ರುತ ತಪೋಧ್ಯಯನ ಅಂತಕ್ಕಂಥ ಶ್ಲೋಕವನ್ನ ಪುರುಷ ಎಂಬುದಾಗಿ ಸಂಬೋಧನೆ. ಹೇ ಹರೇ, ಹೇ ಪರಮಾತ್ಮನೇ, ಮೌನಾದಯ ಅಪವರ್ಗ್ಯಾ ಅಪವರ್ಗ ಸಾಧನತೆಯ ಶ್ರುತಿ ಪ್ರಸಿದ್ಧಾ ಭವಂತಿ. ಅಂದ್ರೆ ಇವೆಲ್ಲವೂ ಕೂಡ ಏನು, ಮೌನದಿಂದ ಆರಂಭಿಸಿಕೊಂಡು ಸಮಾಧಿ ಒಟ್ಟು 10 ಗುಣಗಳು, ಅದೆಲ್ಲವೂ ಅಪವರ್ಗಿಗಳು. ಅಪವರ್ಗಸ್ಯ ಇಮೆ ಅಪವರ್ಗ್ಯಾ, ಮೋಕ್ಷಕ್ಕೆ ಸಹಕಾರಿಯಾದದ್ದು. ಮೋಕ್ಷ ಗುರಿ ಮುಟ್ಟಬೇಕು ಅಂತಾದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ತಯಾರಿ, ಆ ಮಾರ್ಗದಲ್ಲಿ ಸಾಗುವಂಥದ್ದು ನಮ್ಮಲ್ಲಿ ಇರಬೇಕು. ಹಾಗಾಗಿ ಮೋಕ್ಷ ಸಾಧನಗಳಿದೆಲ್ಲವೂ ಕೂಡ
ಅಪವರ್ಗ ಸಾಧನತೆಯ ಅಪವರ್ಗ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಅದಕ್ಕೆ ಸಾಧನೆ ಎಂಬುದಾಗಿ ಶ್ರುತಿ ಪ್ರಸಿದ್ಧಾಃ ಭವಂತಿ. ಭವಂತೋಪಿ ಪ್ರಾಯೇಣೈವ ಭವಂತಿ ಇತಿ ಮನ್ಯಾಮಹೆ. ಇದೆಲ್ಲವೂ ಕೂಡ ಇದ್ರೂ ಕೂಡ ಸುಮ್ಮನೆ ಇದ್ದಾವೆ ಅಷ್ಟೇ ಹೊರತು ಪ್ರಯೋಜನಕಾರಿಯಾಗಿಲ್ಲ. ಮೌನಾದೀನಾಂ ಅಪವರ್ಗ ನಿಷ್ಪಾದಕತ್ವಂ ಪ್ರಾಯಿಕಂ ಇತ್ಯೇತತ್ ಕುತಃ. ಅಲ್ಲ, ಮೌನ, ವ್ರತ, ಶ್ರುತ, ತಪ, ಅಧ್ಯಯನ ಇದೆಲ್ಲ ಮೋಕ್ಷ ಸಾಧಕವಾದದ್ದು. ಅದಿದ್ರೂ ಕೂಡ ಅಪವರ್ಗ ನಿಷ್ಪಾದಕತ್ವಂ ಪ್ರಾಯಿಕತ್ವಂ. ಅಪವರ್ಗ ನಿಷ್ಪಾದಕತ್ವ ಅಂದ್ರೆ ಅಪವರ್ಗ ಅಂದ್ರೆ ಮೋಕ್ಷ. ಮೋಕ್ಷವನ್ನ ತಂದುಕೊಡೋದು ಬಹುಶಃ ತಂದುಕೊಡತ್ತೆ ಅಥವಾ ಬಹುಶಃ ತಂದು ಕೊಡೋದಿಲ್ಲ. ಹಾಗೆ ಪ್ರಾಯ ಅಂತ ಯಾಕೆ ಅಂತ ಹೇಳಿದ್ರೆ, ಯತಃ ತೇಯೇವ ಅಪವರ್ಗ ಸಾಧನತೆಯ ಪ್ರಸಿದ್ಧ ಏವ ಮೌನಾದಯ. ಹೌದು, ಮೌನಾದಿಗಳೆಲ್ಲೂ ಕೂಡ ಅಪವರ್ಗಕ್ಕೆ ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಜಿತೇಂದ್ರಿಯೈ ಅತಯೇವ ದಾಂಭಿಕೈ ನೃಭೀಕೃತ. ನಿಯಂತ್ರಣ ಇಲ್ಲ, ಇಂದ್ರಿಯಗಳ ನಿಯಂತ್ರಣ ಇಲ್ಲ, ಅದರಿಂದ ಅವರು ಮಾಡುವ ಆಚರಣೆಗಳಲ್ಲೂ ಕೂಡ ದಂಭಾಚರಣೆಗಳು. ಅತ್ರಾಪಿ ಲೌಕಿಕಾರ್ಥೇಪಿ ಪರಂ ಕೇವಲಂ. ಇದೆಲ್ಲ ಕೇವಲ ಲೌಕಿಕಕ್ಕೋಸ್ಕರ, ಈ ಲೋಕದ ಜೀವನ ನಡೆಸ್ಕೊಳ್ಳಿಕ್ಕೆ ಮಾತ್ರ ಅಳವಡಿಸಿಕೊಂಡಿದ್ದಾರೆ ಹೊರತು ಇಂದ್ರಿಯ ನಿಯಂತ್ರಣದ ಮೂಲಕವಾಗಿ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡಿಲ್ಲ. ಉದರ ಪೂರ್ತಿ ಯಥಾ ಸ್ಯಾತ್ ತಥಾ ವಾರ್ತಾಃ ಔಪಯಿಕಾಃ ಭವಂತಿ. ಇಂದ್ರಿಯಗಳ ನಿಯಂತ್ರಣ ಇಲ್ಲದೇನೆ ಮೌನಾದಿಗಳು ನಮ್ಮಲ್ಲಿ ಇತ್ತು, ಬರೀ ತೋರ್ಪಡಿಕೆಗೋಸ್ಕರವಾಗಿತ್ತು ಅಂತಾದ್ರೆ ಔಪಯಿಕಾಃ ಭವಂತಿ. ಕೇವಲ ಉದರ ಪೂರ್ತಿ ಯಥಾ ಸ್ಯಾತ್, ಉದರ ಪೂರ್ತಿ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೋಸ್ಕರ ಮಾತ್ರ ಅಷ್ಟೇ ಹೊರತು ಇಲ್ಲಾಂದ್ರೆ ಇಲ್ಲ. ಉತ ಪಕ್ಷಾಂತರೇ ನವ ಇತಿ ತತಃ. ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾದ್ರೆ ಆಯ್ತು, ಇಲ್ಲಾಂದ್ರೆ ಅದೂ ಕೂಡ ಇಲ್ಲ. ಅಂದ್ರೆ ಜನರಿಗೆ ಗೊತ್ತಾಗುವವರೆಗೂ ಅವುಗಳನ್ನೇ ನಾವು ನಮ್ಮ ಒಂದು ಸಂಪನ್ಮೂಲವನ್ನಾಗಿ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ಬಹುದು. ನಮ್ಮ ತನ ಜನರಿಗೆ ಗೊತ್ತಾಯ್ತು ಅಂತ ಆದಾಗ, ಸಮಾಜಕ್ಕೆ ಗೊತ್ತಾಯ್ತು ಅಂತ ಆದಾಗ, ಆಗ ಅವುಗಳ ಮೂಲಕವಾಗಿ ನಾವು ಜೀವನ ನಡೆಸಲಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಇಂದ್ರಿಯ ನಿಯಂತ್ರಣದ ಮೂಲಕವಾಗಿಯೇ ಮೋಕ್ಷ ಸಾಧಕವಾದಂತಹ ಎಲ್ಲಾ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಪುರುಷ ಎಂಬುದಾಗಿ ಸಂಬೋಧನೆ. ಮೌನಂ ವ್ರತ ಶ್ರುತ ತಪೋ, ಒಂದೇ ಶಬ್ದ, ಪೂರ್ತಿ ಒಂದೇ ಶಬ್ದ. ಮೌನಂ ವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ. ಅದು ಪ್ರತ್ಯೇಕ ಮಾಡ್ಕೊಳ್ಳೋದೇ ಬೇಡ, ಪೂರ್ತಿ ಸೇರಿ ಒಂದೇ ಶಬ್ದ ಅದು. ಸಮಾಧಯ ಅಪವರ್ಗ್ಯಾ ಪ್ರಾಯಃ ಅಜಿತೇಂದ್ರಿಯಾಣಾಂ ಡಾಂಭಿಕಾನಾಂ ತು ವಾರ್ತಾಃ ಪರಂ ವಾರ್ತಾಃ ಭವಂತಿ. ಉತ ಅಂದ್ರೆ ಅಥವಾ, ತೇ ನವ ಅತ್ರ ಅಂದ್ರೆ ಈ ವಿಚಾರದಲ್ಲಿ, ಇಂದ್ರಿಯ ನಿಯಂತ್ರಣ ಇಲ್ಲದವನ ವಿಚಾರದಲ್ಲಿ ನ ಅಂದ್ರೆ ಜೀವನೋಪಾಯವೂ ಕೂಡ ಆಗೋದಿಲ್ಲ ಅಂತ ಅರ್ಥ. ಮೌನೌ ರತಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯಃಪರಂ ಪುರುಷತೆ ತುಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರ ತುತಾಂಭಿಕಾನಾಂ. ಹೀಗೆ ಮೌನ, ವ್ರತ, ಶ್ರುತ, ತಪೋ, ಅಧ್ಯಯನ, ಸ್ವಧರ್ಮ, ವ್ಯಾಖ್ಯಾರಹೋ ಜಪ ಸಮಾಧಯ, ಇದಕ್ಕೆ ಸೇರಿ ಒಂದೇ ಶಬ್ದ, ದ್ವಂದ್ವ ಸಮಾಸವನ್ನು ಮಾಡ್ಕೊಳ್ಬೇಕಲ್ಲಿ. ಈ ಕೃಷ್ಣಾರ್ಪಣ.